ಈಗ ಈ ಈ ವಾರದಲ್ಲಿ ಕಳೆದ ವಾರ ಅರಭಾಷೆ ಅಕಾಡೆಮಿಯವರು 6 ಮಂದಿಗೆ 2023ನೇ ಸಾಲಿನ 3 ಜನ, 2024ನೇ ಸಾಲಲ್ಲಿ 3 ಜನ, ಒಟ್ಟು 6 ಮಂದಿಗೆ ಗೌರವ ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ. ಗೌರವ ಪ್ರಶಸ್ತಿ ಘೋಷಣೆ ಮಾಡಿದ್ದು ನಮ್ಮ ಸದಾನಂದ ಮಾವುಜಿಯವರು, ಅಕಾಡೆಮಿ ಅಧ್ಯಕ್ಷರು. ಅವರು ಮಡಿಕೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಿದರು, ಸುಳ್ಯದಲ್ಲಿ ಕೂಡ ಪ್ರೆಸ್ ಸ್ಟೇಟ್ಮೆಂಟನ್ನು ಕೊಟ್ಟು ತಿಳಿಸುವಂತೆ ಕೆಲಸ ಮಾಡಿದರು. 22 ಮತ್ತು 23ನೇ ಸಾಲು. 22ನೇ ಸಾಲಲ್ಲಿ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ, ಕೊಡಗು ಜಿಲ್ಲೆ, ಶ್ರೀ ತುಂತಜೆ ಗಣೇಶ್ ವೆಂಕಟೇಶ್, ಕೊಡಗು ಜಿಲ್ಲೆ, ಡಾಕ್ಟರ್ ಕೆ ವಿ ಸದಾನಂದ, ದಕ್ಷಿಣ ಕನ್ನಡ ಜಿಲ್ಲೆ, ಇವರುಗಳಿಗೆ 2022ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 2023ನೇ ಸಾಲಿನ ಗೌರವ ಪ್ರಶಸ್ತಿಗೆ ಕುಯಿಂತೋಡು ದಾಮೋದರ್ ಅವರ ಸಂಪಾಜೆಯವರು, ಕೊಡಗು ಜಿಲ್ಲೆ ಆಗ್ತದೆ, ಅದರ ಸಂಪಾಜೆ ಕೊಡಗು ಸಂಪಾಜೆ. ಎ.ಕೆ. ಹಿಮಕರ್, ದಕ್ಷಿಣ ಕನ್ನಡ ಜಿಲ್ಲೆ, ಕೂಡಕಂಡೆ ಕಾವೇರಮ್ಮ ಸೋಮಣ್ಣ, ಕೊಡಗು ಜಿಲ್ಲೆ, ಇವರುಗಳನ್ನು ಆಯ್ಕೆ ಮಾಡಿದ್ದಾರೆ. ಈ 6 ಮಂದಿ ತಲಾ 50,000 ರೂಪಾಯಿ ನಗದು ಮತ್ತು ಫಲಕಗಳು ಈ ಗೌರವ ಪ್ರಶಸ್ತಿಯಲ್ಲಿ ಬರ್ತದೆ. ಅದರ ಒಟ್ಟಿಗೆ ಹಿಂದಿನ ಬಾರಿ ಅರಭಾಷೆ ಅಕಾಡೆಮಿಯಿಂದ ಫೆಲೋಶಿಪ್ ನೀಡಲಾಗಿತ್ತು ಪುಸ್ತಕಗಳನ್ನು ಬರೆಯುವುದಕ್ಕೆ ಬೇಕಾಗಿ. ಆ ಫೆಲೋಶಿಪ್ ನೀಡಿದಂತಹ ಅವರಿಗೆ ಸಂಶೋಧನಾ ಗ್ರಂಥಗಳು, ಆ ಪುಸ್ತಕಗಳೆಲ್ಲ 12 ಪುಸ್ತಕಗಳನ್ನು ಕೂಡ ಅದನ್ನು ಬಿಡುಗಡೆ ಮಾಡುವುದು ಅನ್ನುವಂಥದ್ದು, ಪ್ರಿಂಟ್ ಮಾಡಿ ಬಿಡುಗಡೆ ಮಾಡುವಂಥದ್ದು ಮಾಡಬೇಕು ಅಂತ ಮಾಡಿದ್ದಾರೆ. ಅದರಲ್ಲಿ ಡಾಕ್ಟರ್ ಪುರುಷೋತ್ತಮ ಕೆ.ವಿ. ಕರಂಗಲ್ಲು ಅವರದ್ದು ಅರಭಾಷೆ ಸಾಹಿತ್ಯ, ಒಂದು ಸಾಹಿತ್ಯದ ಅವಲೋಕನ, ಒಂದು ಅಧ್ಯಯನ ಅನ್ನುವಂಥ ಒಂದು ಪುಸ್ತಕ ಪ್ರಬಂಧ. ಬೇಕಲ ಲೀಲಾವತಿ ಅವರ ಅರಭಾಷೆ ಜನಪದದಲ್ಲಿ ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳು ಅನ್ನುವಂಥ ಪ್ರಬಂಧ. ಲೋಕೇಶ್ ಪೆರ್ಲಂಪಾಡಿಯವರ ತುಳು ಮತ್ತು ಅರಭಾಷೆ ಗೌಡರ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಬದುಕಿನ ವಿಶ್ಲೇಷಣೆ ಅನ್ನುವಂಥ ಪುಸ್ತಕ. ಕೆ.ಆರ್. ವಿದ್ಯಾಧರ್ ಅವರ ಅರಭಾಷೆ ಗೌಡರ ಸ್ವಾತಂತ್ರ್ಯ ಪೂರ್ವ ಅವಧಿಯ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸ ಹೆಜ್ಜೆ ಗುರುತುಗಳು ಅನ್ನುವಂಥ ಒಂದು ಪ್ರಬಂಧ. ಕೆ.ಆರ್. ತೇಜಕುಮಾರ್ ಅವರ ಅರಭಾಷಿಗರ ಬದುಕಿನಲ್ಲಿ ಪರಿಸರದ ಪಾತ್ರ ಅನ್ನುವಂಥದ್ದು. ಸಂಗೀತ ರವಿರಾಜ್ ಅವರದ್ದು ಚೆಂಬು 500 ಗ್ರಾಮಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥ ಒಂದು ಪ್ರಬಂಧ. ಡಿ.ಸಿ. ನಂಜುಂಡ ಅವರದ್ದು ಮೈಸೂರು ಜಿಲ್ಲೆಯ ಅರಭಾಷಿಗರ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ಚಲನಶೀಲತೆ ಅನ್ನುವಂಥ ಪ್ರಬಂಧ. ಸೀತಾರಾಮ ಕೇವಳ ಅವರದ್ದು ಭೂತಾರಾಧನೆ ಪದ್ಧತಿಯಲ್ಲಿ ಆಗ್ತಿರುವ ಇತ್ತೀಚಿನ ಬೆಳವಣಿಗೆ ಅನ್ನುವಂಥ ಒಂದು ಪ್ರಬಂಧ. ಗೋಪಾಲ ಪಿರಾಜಿ ಅವರ ಅರಭಾಷೆ ಗೌಡರ ಸಂಸ್ಕೃತಿ ನೆಲೆಗಳು ಅನ್ನುವಂಥದ್ದು. ಡಾಕ್ಟರ್ ನಾರಾಯಣ ಶೇಡಿಕಜಿ ಅವರ ಅರಭಾಷೆ ಗೌಡರ ಸಾಂಸ್ಕೃತಿಕ ಪಲ್ಲಟ, ಒಂದು ಅಧ್ಯಯನ ಅನ್ನುವಂಥ ಕೃತಿ. ಚರಣ್ ಐವರ್ನಾಡು ಅವರದ್ದು ಅರಭಾಷೆಯಲ್ಲಿ ಮಾಧ್ಯಮದ ಬೆಳವಣಿಗೆ ಅನ್ನುವಂಥ ಒಂದು ಪ್ರಬಂಧ. ಡಾಕ್ಟರ್ ಕೋರ್ನ ಸರಸ್ವತಿ ಅವರದ್ದು ಅರಭಾಷಿಕ ಸಂಸ್ಕೃತಿಯಲ್ಲಿ ಸ್ತ್ರೀ ಬದುಕು ಅನ್ನುವಂಥ ಈ 12 ಸಂಶೋಧನಾ ಪ್ರಬಂಧಗಳ ಪುಸ್ತಕ ಪ್ರಕಟಣೆ ಕೂಡ ಈ ಸಂದರ್ಭದಲ್ಲಿ ಅವರು ಮಾಡಲಿಕ್ಕಿದ್ದಾರೆ. ಈಗ ಪ್ರಶಸ್ತಿ ಸ್ವೀಕರಿಸಲಿಕ್ಕಿರುವವರು ನಮ್ಮ ಎ.ಕೆ. ಹಿಮಕರ್ ಸರ್ ಅವರು ಇದ್ದಾರಾ? ಹಲೋ, ನಮಸ್ತೆ. ನಮಸ್ತೆ ಎ.ಕೆ. ಹಿಮಕರ್, ನಿಮಗೆ ಅಭಿನಂದನೆ. ತುಂಬಾ ಥ್ಯಾಂಕ್ಸ್. ಈಗ ಈ ಗೌರವ ಪ್ರಶಸ್ತಿಗೆ ನೀವು ಭಾಜನರಾಗೊಳ್ಳರಿ. ಹೌದು. ಹೇಗೆ ಅನಿಸಿದೆ ಮತ್ತು ಯಾವ ರೀತಿ ಈ ಗೌರವ ಪ್ರಶಸ್ತಿ ಕೊಡಿಕಾಕನ ಯಾವ ಮಾನದಂಡ ಅನುಸರಿಸುವೆ ಅಂತ ನಿಮಗೆ ಗೊತ್ತಿದ್ದ ಹಾಗೆ? ಯಾಕಂದ್ರೆ ನೀವು ಕೂಡ ಅರಭಾಷಾ ಅಕಾಡೆಮಿಯ ಸದಸ್ಯರಾಗಿದ್ದೀರಿ. ಹೌದು, ನಂಗೆ ತಲ್ರಿ ಇದು ಬಾರಿ ಖುಷಿನ ಸಂಗತಿ. ಆಮೇಲೆ ಮಾನದಂಡ ಅಂತ ಹೇಳ್ರೆ ಅರಭಾಷೆಗೆ ನಾವೇನು ಪ್ರೈಸಿಗಾಗಿ ಎಂತದ್ದು ಮಾಡ್ತಿಲ್ಲ. ನಾವು ಒಂದು ಟರ್ಮ್ ಅಲ್ಲಿ ಅದು 18 ತಿಂಗ ಡಿ.ಸಿ. ಜಯರಾಮನ ಅಧ್ಯಕ್ಷ, ಅರಭಾಷೆ ಅಕಾಡೆಮಿನ ಅಧ್ಯಕ್ಷ ಆಗಿರ್ಕಾಕನ ನಾ ಸದಸ್ಯನಾಗಿದ್ದೆ. ಆ ಟೈಮ್ಲಿ ಈ ಯಾವುದು ಅಧ್ಯಯನ ಪ್ರಬಂಧಗಳು ತಯಾರು ಮಾಡೋದು. ಯಾಕಂದ್ರೆ ಅರಭಾಷೆಯಲ್ಲಿ ವೈಚಾರಿಕ ಸಾಹಿತ್ಯನೇ ಇಲ್ಲೇ, ಕತೆ, ಕವನ, ಆಮೇಲೆ ಕಾದಂಬರಿ, ಗಾದೆ ಮಾತು, ಹಿಂಗೆ ಸೃಜನಶೀಲ ಸಾಹಿತ್ಯದ ಒಂದಷ್ಟು ರಾಶಿ ಬಂದದೆ, ಅದು ಕಮ್ಮಿ. ಆ ಉದ್ದೇಶ ನಾವು ಈ ಅಧ್ಯಯನ ಇದರ ಫಸ್ಟ್ ಟೈಮ್ ಅರಭಾಷೆ ಅಕಾಡೆಮಿಲಿ ಇಂತ, ಯಾಕಂದ್ರೆ ಬೇರೆ ಅಕಾಡೆಮಿಗಳೆಲ್ಲ ಬಹಳ ನಡೀತೊಟ್ಟು ಇಂಥದ್ದೆಲ್ಲ, ಹಾಗಾಗಿ ಅವು ಬಹಳ ಮುಂದೆ ಹೋಗೋಳು. ಅರಭಾಷೆಯಲ್ಲಿ ಇಂಥದ್ದೊಂದು ನಡೆಯೋಕು, ತಿಳುವಳಿಕೆ, ವಿಚಾರ ಸಾಹಿತ್ಯ, ಅರಭಾಷೆಯ ಚರಿತ್ರೆ ಇದೆಲ್ಲ ಬರೋಕು ಅಂತ ಹೇಳುವಂಥದ್ದಷ್ಟೇ ಅದು ಶುರು ಮಾಡುದು. ಅರಭಾಷೆಯಲ್ಲಿ ಇಂಥ ಕೆಲಸ ಬಾಕಿ ಉಂಟು, ಇದು ಹಾಕದ್. ಪ್ರಶಸ್ತಿಯ ವಿಷಯಕ್ಕೆ ಬಾಕಿ ಹಾಕನ ನಾವು ಪ್ರಶಸ್ತಿಗೆ ಬೇಕಾಗಿ ಮಾಡುದು ಎಂತದ್ದು ಇಲ್ಲೇ, ಆದ್ರೆ ಅವು ಕೊಟ್ಟೋಳ ಬಹಳ ಸಂತೋಷ. ಅಲ್ಲಿ ನಿಮ್ಮದು ಒಂದು ಇದು ಕೊಟ್ಟೋಳ, ಅದು ತುಂಬಾ ವಿಷಯ ಉಂಟು ನಿಮ್ಮಲ್ಲಿ. ಹೌದು. ಈಗ ನೀವು ಅರಭಾಷೆ ಕವಿಗೋಷ್ಠಿ 1995ನೇ ಇಸ್ವಿಲೇ ಏರ್ಪಾಡು ಮಾಡೋಳ್ರಿ. ಹೌದಪ್ಪ, ಈ ಅರಭಾಷೆ ಅಕಾಡೆಮಿ ಸ್ಟಾರ್ಟ್ ಆಗಿ ಮುಂದೆ ಹೌದು. ಆಮೇಲೆ ಅರಭಾಷೆನ ಮೊದಲ ಒಂದು ಕವನ ಸಂಕಲನ ನಿಮ್ಮ ಬಂಟಮಲ ಪ್ರಕಾಶನದಿಂದ ಪ್ರಕಾಶಿಸಲ್ಪಟ್ಟಿತ್ತು. ಹೌದು, ಯಶವಂತ ಕೊಡಕಲ್ಲದು. ಹೌದು. ಆಮೇಲೆ ಅರಭಾಷೆಯಲ್ಲಿ ತುಂಬಾ ಲೇಖನ ಬರೆದೋಳ್ರಿ, ಪತ್ರಿಕೆಗಳೆಲ್ಲ ಬಂದಿಟ್ಟು. ಅದರೊಟ್ಟಿಗೆ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಪ್ರಪ್ರಥಮ ನವಸಾಕ್ಷರ ಸಾಹಿತ್ಯ ಸಮ್ಮೇಳನ ಸಂಘಟಿಸೋಳ್ರಿ.
ಹೊಸ ಜನಾಂಗದ ಸಾಹಿತ್ಯ ಸಮ್ಮೇಳನ ಅಂತ ಸಂಘಟಿಸೋಳ್ರಿ ನಿಮ್ಮ ಮೇಲೆ ಬೇರೆ ಕೆಲವು ಅಪವಾದ ಕೂಡ ಬಾತು ಅಂತ ಸಂದರ್ಭ ಅಯ್ಯೋ ಅಲ್ಲ ಅಕಾಡೆಮಿಯಿಂದ ಬಂಟಮಲ ಅಕಾಡೆಮಿಯಿಂದ ತುಂಬಾ ಪುಸ್ತಕ ಪ್ರಕಟಿಸಿದಾರಿ. ಸುಮಾರು 40ರಷ್ಟು ಕೃತಿಗಳನ್ನು ಪ್ರಕಟಿಸಿದಾರಿ. ಹೀಗೆ ತುಂಬಾ ಕೆಲಸ ಮಾಡೋಳ್ರಿ, ಸುಮ್ಮನೆ ಅಲ್ಲ. ಹೌದು. ಜನಮನದ ಕಂದ್ರಪಾಡಿ, ಊರು ಕಾಡಿನ ನಡುವೆ, ಬಂಟಮಲೆ ಪರಿಸರ ಸಂವರ್ಧನೆ, ಮುಖಾಮುಖಿ, ಕರ್ನಾಟಕದ ಆಯ್ದ ಗ್ರಾಮಗಳ ಅಧ್ಯಯನ, ಚೇರ್ಕಾಡಿ ಬದುಕು ಮತ್ತು ಕೃಷಿ ವಿಧಾನ, ಇಂಥ ಹಲವು ಕೃತಿಗಳ ಕೂಡ ಬರೆದೋಳ್ರಿ. ಹೌದು ಅಲ್ಲ ಹೌದು. ಸರಿ, ಬೇರೆ ಹೇಳಿಕೆ ಇಟ್ಟು ಹೇಳಿ. ಹೇಳಿಕೆ ಅಂತದ್ದು ನಾಡ್ದು 28ಕ್ಕೆ ಏನಪ್ಪ ನಮಗೆ ಸನ್ಮಾನ ಮಾಡುವ ನೀವೆಲ್ಲ ಬನ್ನಿ, ಪ್ರಶಸ್ತಿ ಪ್ರದಾನ ಮಾಡುವೆ. ಹೌದು, ಆ ದಿನ ನೀವು ಬನ್ನಿ ಮಡಿಕೇರಿಗೆ. ಮಡಿಕೇರಿಲಿ ಎಲ್ಲ ಬಂದವೆ ಎಲ್ಲೋ ಬರ್ಲಿ, ಜನ ಬರೋಕು ಬಂದವೆ ನಾವೆಲ್ಲ ಪತ್ರಿಕೆ ಎಲ್ಲ ಬಂದವೆ. ಬನ್ನಿ. ಎಸ್, ಹಾಗೆ ಯಾರೆಲ್ಲ ಗೌರವ ಪ್ರಶಸ್ತಿಗೆ ಭಾಜನರಾಗಲು ಅವಕ್ಕೆ ಕೂಡ ಎಲ್ಲವಕ್ಕೆ ನಮ್ಮ ಸುದ್ದಿಯಿಂದ ಕೂಡ ಅಭಿನಂದನೆಗ. ಅದು ಥ್ಯಾಂಕ್ ಯು ಹಿಮಕರ್ಣ. ಅದರೊಟ್ಟಿಗೆ ಇನ್ನೊಂದು ಹೇಳೋಕೆ, ಇನ್ನು ಪುಸ್ತಕ ಪ್ರಕಟಣೆ ಕೂಡ ನಾಡ್ದು ಮಾಡಿಕೊಟ್ಟು 28 ತಾರೀಕಿಗೆ ಕಾರ್ಯಕ್ರಮ ಉಂಟಲ್ಲ, ಆ ಕಾರ್ಯಕ್ರಮದಲ್ಲಿ ವಿಮಲಾರುಣ ಪಡ್ಡಂಬೈಲು ಅವರ ಕವನ ಸಂಕಲನ ಸೂಂತ್ರಿ ಅನ್ನುವಂಥ ಒಂದು ಕವನ ಸಂಕಲನ ಅದು ಅಕಾಡೆಮಿಯಿಂದ ಪ್ರಕಟ ಆದೆ. ಕುಕ್ಕನೂರು ರೇಷ್ಮಾ ಮನೋಜ್ ಅವರದ್ದು ಅರೆಭಾಷೆ ಕತೆ ಹೆಜ್ಜೆಲಿರುವ ಕತೆಗ, ಲೀಲಾ ದಾಮೋದರ್ ಅವರ ಲೇಖನ ಸಾಲುದೀಪ, MG ಕಾವೇರಮ್ಮ ಅವರ ಲೇಖನ ಅರಭಾಷೆ ಜನಗಳ ಬದುಕಿನ ಸೊಗಸು, ಎಡಿಕೇರಿ ವಿಶ್ವನಾಥ ಅರಭಾಷೆ ಕಾದಂಬರಿ ಕಾವೇರಿಯಿಂದ ನೇತ್ರಾವತಿಯಿಂದ ಕಾವೇರಿಗೆ, ಬಾರಿಯಂಡ ಜೋಯಪ್ಪ ಅವರ ಕವನ ಸಂಕಲನ ಆಕಾಶ ಚಪ್ಪರ, ಕೊಟ್ಟಗೇರಿಯನ ಲೀಲಾ ದಯಾನಂದ ಅವರ ಲಲಿತ ಪ್ರಬಂಧ ನಮ್ಮಪ್ಪ ಸಾಂಕಿದ ಹೇಂಟೆಗ, ಜಯಪುರ ಸುಕ್ಕೆಟ್ಟಿ ಅವರ ಅರಭಾಷೆ ನಾಟಕ ಅಮರಕ್ರಾಂತಿ, ಹೊದ್ದೆಟ್ಟಿ ಭುವನಶಂಕರ ಅವರ ಕವನ ಸಂಕಲನ ಅರಭಾಷೆ ಕವನ, ಉದಯಕುಮಾರಿ ಚೆಂಬು ಅವರ ಲೇಖನ ನಮ್ಮೂರಿನ ನಕ್ಷಕನಲ್ಲಿ ನಾವು, ಕಟ್ರತನ ಲಲಿತಾ ಅಯ್ಯಣ್ಣ ಅವರ ಅರಭಾಷೆ ಸಂಕಲನ ಹಿಮಸಾಗರ, ಡಾಕ್ಟರ್ ಕೋರನಾಥ ಸರಸ್ವತಿ ಅವರ ವಿಚಾರ ಸಾಹಿತ್ಯ ಕಣಜ. ಇಷ್ಟೆಲ್ಲ ಪುಸ್ತಕಗಳ ಪ್ರಕಟಣೆ ಕೂಡ ಅರೆಭಾಷೆ ಅಕಾಡೆಮಿ ವತಿಯಿಂದ ನಡೆದಿದೆ. ಭಾಷೆ ಪರಿಶಿಷ್ಟ ಪಂಗಡದಕ್ಕೆ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಮಾತಾಡುವಲ್ಲ ಅರೆ ಭಾಷೆವು, ಹೌದು, ಅವಕ್ಕೆ ವಾದ್ಯ ಪರಿಕರ ಕೂಡ ಕೊಡುವೆ. ಅದೊಂದು ಕೊಡಿ ಕೊಟ್ಟಿದ್ದು, ಯಾರಿಗೆ ಕೊಟ್ಟದ್ದು ಅಂತೇಳಿ ಹೇಳ್ತಿಲ್ಲ ಕಣದಲ್ಲ, ಹೌದು, ಅದು ಕೊಡಿ ಕೊಟ್ಟು ಅಂತೇಳಿ ಅವರ ಪ್ರಕಟಣೆ ನೋಡ್ತೇನೆ.